ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನಿಮ್ಮ ಮನೆಗೆ ವೈಟ್ ಕಲರ್ ಸ್ಲ್ಯಾಬ್ ಹಾಕ್ಸಿದ್ರೆ ಪ್ಲೀಸ್ ಅದರ ಮೇಂಟೆನೆನ್ಸ್ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕ್ಸೋಣ ಬೇಡವಾ ಅಂತ. ಇದರಲ್ಲಿ ನಿಮ್ಮ ಸಜೆಷನ್ ನನಗೆ ತುಂಬ ಯಾವ ಕಲರ್ ಕಿಚನ್ಗೆ ಸ್ಲ್ಯಾಬ್ ಹಾಕ್ಸೋದು, ಸ್ಟವ್ಗೆ ಎಲ್ಲ ಇಡೋಕ್ಕೆ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕಿಚನಲ್ಲಿ ನಿಂತಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇವಾಗ ಗಿಲವೆಲ್ಲ ಮುಗಿದಿದೆ ಅಲ್ವಾ, ಹಾಗಾಗಿ ಇಲ್ಲಿಗೆ ಟೈಲ್ಸ್ ಸೆಲೆಕ್ಷನ್ ಮಾಡಬೇಕು. ಟೈಲ್ಸ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಅಂದರೆ ನಾವು ಈಗಲಿಂದನೇ ಪ್ರಿಪೇರ್ ಆಗಬೇಕಲ್ವ. ಹಾಗಾಗಿ ಯಾವ ಕಲರ್ ಟೈಲ್ಸ್ನ ನಾವು ಚೂಸ್ ಮಾಡ್ಕೋಬೇಕು ಅನ್ನೋದೇ ನನಗೆ ಇವಾಗ ಸವಾಲಾಗಿದೆ ಫ್ರೆಂಡ್ಸ್. ಯೋಚಿಸ್ತಾ ಇದ್ದೀನಿ ಯಾವ ಕಲರ್ ಟೈಲ್ಸ್ನ ನಾನು ನಮ್ಮ ಮನೆಗೆ ಹಾಕಬೇಕು ಅಂತ. ನಾನು ಯಾವ ಕಲರ್ ಟೈಲ್ಸ್ ಹಾಕಬೇಕು ಅಂತ ಯೋಚಿಸೋ ಮುಂಚೆ ನೀವೆಲ್ಲ ಏನು ಮಾಡಿ ಹೇಳಿ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಇವಾಗ ನಾನು ಫುಲ್ ಕಿಚನಲ್ಲಿ ನಿಂತಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು ಅಲ್ವಾ ಕಿಚನ್ನು, ನಮ್ಮನೆ ಗ್ರೌಂಡ್ ಫ್ಲೋರ್ ಕಿಚನ್ನು. ಇವಾಗ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಮತ್ತು ನಾನು ಯಾವ ಕಲರ್ ಟೈಲ್ಸ್ ಹಾಕಬೇಕು ಅಂತ ಯೋಚನೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ಕೊತೀನಿ. ನಾನು ಯಾವ ಕಲರ್ ಟೈಲ್ಸ್ ಹಾಕಬೇಕಪ್ಪ ಅಂತ ಯೋಚನೆ ಮಾಡಿದ್ದೀನಿ ಅಂತ ಅಂದರೆ ನೋಡಿ, ಇಲ್ಲಿ ಫುಲ್ ಇಲ್ಲಿಂದ ಎಲ್ ಶೇಪಲ್ಲಿ ಫುಲ್ಲು ಇದು ಬರುತ್ತೆ, ಟೈಲ್ಸ್ ಬರುತ್ತೆ. ಹಾಗಾಗಿ ಅಂದರೆ ಕಿಚನ್ ಸ್ಲ್ಯಾಬ್ ಬರುತ್ತೆ. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸ್ಕ್ವಾಡ್ಸ್ ಹಾಕೋದು, ಇಲ್ಲ ಗ್ರಾನೈಟ್ ಹಾಕೋದು, ಇಲ್ಲ ಶೆಲ್ಫನ್ ಕಲ್ಲುಗಳು ಬರ್ತಾವಲ್ಲ ಆ ಥರ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಫ್ರೆಂಡ್ಸ್ ತುಂಬ ಕಲರ್ಸ್ಗಳು ಬಂದಿದೆ ಇವಾಗ ಮಾರ್ಕೆಟಲ್ಲಿ, ತುಂಬ ಅವೈಲೇಬಲ್ ಇದೆ. ಹಾಗಾಗಿ ನಾನೇನಂತ ಅಂದ್ಕೊಂಡಿದ್ದೀನಪ್ಪ ಅಂತ ಅಂದರೆ ವೈಟ್ ಕಲರ್ ಸ್ಲ್ಯಾಬ್ ಹಾಕ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಸ್ಲ್ಯಾಬು ಕೆಲವರು ಹೇಳ್ತಾರೆ ಕ್ಲೀನಿಂಗ್ಗೆ ತುಂಬ ಕಷ್ಟ ಅಂತ. ನೀವೇನು ಹೇಳ್ತೀರಾ? ವೈಟ್ ಕಲರ್ ಸ್ಲ್ಯಾಬು ಒಳ್ಳೆಯದು ಅಂತ ಹೇಳ್ತೀರಾ, ಹಾಕಿಸಿ ಅಂತ ಹೇಳ್ತೀರಾ, ಇಲ್ಲ ಬೇಡ ಅಂತ ಹೇಳ್ತೀರಾ? ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ತಿರ್ಬೋದು ಪಕ್ಕದ ಸ್ಕ್ರೀನಲ್ಲಿ ಬರ್ತಾ ಇದೆ ವೈಟ್ ಕಲರ್ ಸ್ಲ್ಯಾಬು. ತುಂಬ ಲುಕ್ ಹಾಗೂ ಎಲಿಗೆಂಟಾಗಿ ಕಾಣುತ್ತೆ ಅಂತ ಹೇಳಿ ನಾನು ವೈಟ್ ಕಲರ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಬಟ್ ನಮ್ಮ ಮನೆಯವರು ಅವ್ರ ಅಭಿಪ್ರಾಯನೂ ಕೇಳಬೇಕಲ್ವಾ. ಹಾಗಾಗಿ ಅವ್ರು ಹೇಳ್ತಾರೆ ಕ್ಲೀನಿಂಗ್ ಪರ್ಪಸ್ ಎಲ್ಲ ತುಂಬ ಕಷ್ಟ. ಅದು ಕ್ಲೀನಿಂಗ್ ಮಾಡಬೇಕಾದ್ರೆ ಈವನ್ ಹಳದಿ ಕಲರ್ ಏನಾದರೂ ಬಿದ್ದರೂ ಅದು ಹಂಗಂಗೆ ಕಾಣುತ್ತೆ, ಮತ್ತು ಆಯಿಲಿ ಎಲ್ಲ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬೇಡ ವೈಟ್ ಕಲರ್ ಅಂತ ಅವ್ರ ಅಭಿಪ್ರಾಯ ಸೂಚಿಸಿದ್ದಾರೆ. ನಾನು ವೈಟ್ ಕಲರ್ ಹಾಕಿದ್ರೆ ಬೆಳಕು ರಿಫ್ಲೆಕ್ಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಎಲ್ಲ ಅಂತ ಹೇಳಿ ನಾನು ವೈಟ್ ಕಲರ್ ಚೂಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಅದ್ರ ಮೇಲೆಲ್ಲ ಧೂಳು ಬಿದ್ದರೂ ಸಹ ಅದು ಬೇಗ ಕಾಣಿಸಲ್ಲ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತ ಅಂದರೆ ಲಿಂಬೆಹಣ್ಣಿನ ಕಲೆಗಳು, ಈ ಹುಣಸೆಹಣ್ಣಿನ ಕಲೆಗಳು, ಇನ್ ಕೇಸ್ ಮೊಸರು ಬಿದ್ರೂ ಇದೆಲ್ಲ ಕಲೆಗಳು ಆದಾಗ ವೈಟ್ ಕಲರ್ ಕಾಣುತ್ತೆ. ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರನೇ. ಅದೊಂದು ಪ್ಲಸ್ ಪಾಯಿಂಟು ವೈಟ್ ಕಲರ್ ಸ್ಲ್ಯಾಬ್ ಹಾಕಿದ್ರೆ ಕಾಣಲ್ಲ ಅಂತ ಹೇಳಿ ನಾನು ವೈಟ್ ಕಲರ್ ಸ್ಲ್ಯಾಬ್ನ ಚೂಸ್ ಮಾಡಿದ್ದೀನಿ. ಕೆಲವರು ಹೇಳ್ತಾರೆ ಫ್ಲೋರಿಂಗಿಗೆ ಡಾರ್ಕ್ ಕಲರ್ ಚೂಸ್ ಮಾಡಿದರೆ ಕಿಚನ್ ಸ್ಲ್ಯಾಬ್ಗೆ ವೈಟ್ ಕಲರ್ ಚೂಸ್ ಮಾಡಿಕೊಡಿ, ಅದು ಚೆನ್ನಾಗಿ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅಂತ. ನನ್ನ ಥಿಂಕಿಂಗು ಅದೇ ಇದೆ, ವೈಟ್ ಕಲರ್ ಸ್ಲ್ಯಾಬ್ನೇ ಹಾಕ್ಸೋಣ ಅಂತ. ನಮ್ಮ ಹಸ್ಬೆಂಡು ಬೇಡ ಅಂತ ಹೇಳಿದ್ದಾರೆ, ಅವರು ಬ್ಲ್ಯಾಕ್ ಕಲರ್ನೇ ಹಾಕ್ಸೋಣ ಅಂತ.
ಇವಾಗ ಎರಡರಲ್ಲೂ ಕನ್ಫ್ಯೂಷನ್ ಇದೆ. ಬ್ಲ್ಯಾಕ್ ಕಲರ್ ಹಾಕ್ಸಿದ್ರೆ ಫ್ಲೋರಿಗೆ ನಾವು ವೈಟ್ ಕಲರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನಗೆ ವೈಟ್ ಕಲರು ನೀವೇ ನೋಡಿದ್ರಲ್ಲ, ಲುಕ್ ವೈಸು ಗ್ಲಾಸಿ ವೈಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅಡುಗೆ ಮನೆಗೆ ಅದ್ರದ್ದೇ ಒಂಥರ ಲುಕ್ ಎಲಿಗೆಂಟ್ ಇರುತ್ತೆ ಅಂತ ಹೇಳಿ ನಾನು ವೈಟ್ ಕಲರ್ ಸ್ಲ್ಯಾಬ್ನ ಚೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ವೈಟ್ ಕಲರು ಚೂಸ್ ಮಾಡಿದ್ರೆ ಇನ್ನೊಂದು ಏನಪ್ಪ ಇದಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ, ವೈಟ್ ಕಲರಲ್ಲಿ ಇದು ಬರುತ್ತೆ ಫ್ರೆಂಡ್ಸ್, ಹಳದಿ ಕಲರ್ ಏನಾದ್ರು ಬಿದ್ದರೆ ಅದು ಹಾಗಾಗಿ ಕಲರ್ಗಳು ಉಳ್ಕೊಬಿಡುತ್ತೆ. ಹಾಗಾಗಿ ಮತ್ತು ಕಾಲಾನಂತರದಲ್ಲಿ ಅಂದರೆ ಹೋಗ್ತಾ 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 ಅದು ಕಲರು ಡಿಮ್ ಆಗಿಬಿಡುತ್ತೆ. ಮತ್ತು ಫುಲ್ ಮಾಸ್ಲು ಅಂತ ಹೇಳ್ತೀವಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ, ಆ ಥರ ಫುಲ್ ಮಾಸ್ಲು ಥರ ಆಗಿಬಿಡುತ್ತೆ. ಅಂದರೆ ಹಳೆಯ ಡಿಸೈನು ಹಳೇ ಕಲ್ಲು ಥರ ಕಾಣಿಸ್ಬಿಡುತ್ತೆ ಒಂದು 5-6 ವರ್ಷ ಆದಮೇಲೆ. ಹಾಗಾಗಿ ಬೇಡ ಅಂತ ಒಂದು ಸರಿ ಅಂದ್ಕೋತೀನಿ. ಇನ್ನೊಂದು ಸರಿ ಇಲ್ಲಪ್ಪ ಚೆನ್ನಾಗಿ ಕಾಣುತ್ತೆ, ಎಲ್ಲಾದು ಬ್ಲ್ಯಾಕೇ ಪ್ರಿಫರ್ ಮಾಡ್ತಾರೆ ಎಲ್ಲರೂ, ನಾವೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ನಮಗೆ ವೈಟ್ ಕಲರ್ ಇಷ್ಟ ಅಲ್ವ, ಹಾಗಾಗಿ ವೈಟ್ ಕಲರ್ ಸ್ಲ್ಯಾಬ್ ಕಡೆ ಹೋಗೋಣ ಅಂತ ಒಂದು ಸರಿ ಅನ್ಕೋತಾ ಇದ್ದೀನಿ. ನೀವೆಲ್ಲ ಏನಂತೀರಾ? ಅರ್ಶಿನದ ಕಲೆಗಳ ಜೊತೆನೂ ಸಾಂಬಾರು ಕಲೆಗಳು ಬಿದ್ರೇ ವೈಟ್ ಕಲರ್ ಇದರಲ್ಲಿ ಸಾಂಬಾರು ಕಲೆಗಳು ಹಾಗೆ ಉಳ್ಕೋತವೆ ಅಂತ ಹೇಳ್ತಾರೆ. ನಾವು ಗ್ರಾನೈಟಲ್ಲಿ ವೈಟ್ ಕಲರ್ ಹೋಗೋದಕ್ಕಿಂತ ಸ್ಕ್ವಾಡ್ಸ್ ಅಂತ ಇನ್ನೊಂದು ಕಲ್ಲು ಬಂದಿದೆ ಅಂತೆ ಫ್ರೆಂಡ್ಸ್. ಅದರಲ್ಲಿ ಸ್ಕ್ವಾಡ್ಸಲ್ಲಿ ನಾವು ವೈಟ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಂತೆ ಅಂತ ಹೇಳ್ತಾರೆ. ಮತ್ತು ಈ ಟೈಲ್ಸು ಮತ್ತು ಗ್ರಾನೈಟು ಹಾಗೆಯೇ ಸ್ಕ್ವಾಡ್ಸು 3 ಟೈಪಲ್ಲೂ ಕಲರ್ಸ್ ಬಂದಿದೆ ಅಂತೆ. ಅದಕ್ಕೆ ಬೇಡ ವೈಟ್ ಕಲರು ಬೇರೆ ಕಲರ್ ಹಾಕ್ಸೋಣ ಅಂತ ಒಂದು ಕಡೆ ಅನಿಸುತ್ತೆ. ಆದರೆ ಏನು ಮಾಡೋದು, ಫುಲ್ ಕನ್ಫ್ಯೂಷನಲ್ಲಿದ್ದೀನಿ ಏನು ಮಾಡೋದು ಅಂತ ಹೇಳಿ. ಅದೇ ವೈಟ್ ಕಲರ್ ಬಂದರೆ ಅವೆರಡು ಪ್ರಾಬ್ಲಮ್ಮು. ಇನ್ನು ಬ್ಲ್ಯಾಕ್ ಕಲರ್ ಹಾಕ್ಸಿದ್ರೆ ಧೂಳೆಲ್ಲ ಹಾಗಾಗಿ ಕಾಣುತ್ತೆ. ಅದರಲ್ಲೇನು ಮೇಂಟೈನ್ ತುಂಬ ಕಷ್ಟ ಏನು ಅಂತ ಅನಿಸಲ್ಲ. ಬಟ್ ವರ್ಕಿಂಗ್ ವುಮೆನ್ಸ್ಗಳಿಗಾದರೆ ವೈಟ್ ಕಲರು ಹಾಕೋದಷ್ಟು ಸೂಕ್ತ ಅಲ್ಲ, ಬ್ಲ್ಯಾಕ್ ಕಲರ್ ಹಾಕಿಸ್ಕೋಬೋದು, ನೋ ಪ್ರಾಬ್ಲಮ್. ಈಗ ವೈಟು ಬ್ಲ್ಯಾಕು ಅಂತ 2 ಬಿಟ್ಟರೆ ಇನ್ನು ಬೇರೆ ಬೇರೆ ಕಲರ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆಯಂತೆ, ಅದನ್ನು ಹಾಕಿಸ್ಕೋಬೋದಲ್ವ. ಹಾಗಾಗಿ ನಾನು ಥಿಂಕ್ ಮಾಡ್ತಾಯಿದ್ದೀನಿ ಯಾವ ಕಲರ್ ಹಾಕ್ಸೋದು ಅಂತ. ಫೈನಲಿಯಾಗಿ ನಾನು ಏನು ಹೇಳ್ತೀನಪ್ಪ ಅಂತ ಅಂದರೆ, ನಿಮಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನಿಮ್ಮ ಮನೆಗೆ ವೈಟ್ ಕಲರ್ ಸ್ಲ್ಯಾಬ್ ಹಾಕ್ಸಿದ್ರೆ ಪ್ಲೀಸ್ ಅದರ ಮೇಂಟೆನೆನ್ಸ್ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಕ್ಸೋಣ ಬೇಡವಾ ಅಂತ. ಇದರಲ್ಲಿ ನಿಮ್ಮ ಸಜೆಷನ್ ನನಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಏನಂತೀರಾ? ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಭಿಪ್ರಾಯ ಮತ್ತು ಕಿಚನ್ಗೆ ಯಾವ ಕಲರ್ ಸ್ಲ್ಯಾಬ್ ಹಾಕಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದ್ರೆ ಹಾಗೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.